ಲೋಕಸಭೆಯಲ್ಲಿ ನಿನ್ನೆ ಬಹು ನಿರೀಕ್ಷಿತ ನಾರಿ ಶಕ್ತಿ ಮಸೂದೆಗೆ ಸೋಲು ಸಿಕ್ಕಿದೆ. ಎನ್ಡಿಎ ಇಂಡಿ ಕೂಟದ ಮಧ್ಯೆ ಇದೇ ವಿಷಯವಾಗಿ ರಾಜಕೀಯ ವಾಕ್ಸಮರ ತಾರಕಕ್ಕೇರಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ನಿನ್ನೆನೂ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಕೂಡ ದೇಶಾದ್ಯಂತ ಪ್ರತಿಭಟನೆಯನ್ನ ಬಿಜೆಪಿ ಕಾರ್ಯಕರ್ತರು ನಾಯಕರು ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇನ್ನು ಬಿಜೆಪಿ ಅವರು ಮಾಡ್ತಿರುವಂತಹ ಆರೋಪಕ್ಕೆ ಕಾಂಗ್ರೆಸ್ನವರು ಕೂಡ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಮಹಿಳಾ ಬಿಲ್ ಹೆಸರಲ್ಲಿ ಷಡ್ಯಂತ್ರವನ್ನ ಮಾಡಿತ್ತು ಕೇಂದ್ರ ಸರ್ಕಾರ ಅಂತ ಹೇಳಿ ಗಂಭೀರ ಆರೋಪವನ್ನ ಪ್ರತಿಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ರಾಜ್ಯದಲ್ಲೂ ಅಷ್ಟೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಇಳಿದಿದೆ. ಬೆಂಗಳೂರಲ್ಲಿ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಸೇರಿದಂತೆ ಹಲವೆಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಹಿಳಾ ವಿರೋಧಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ಬಿಂಬಿಸ್ತಾ ಇದೆ. ಐತಿಹಾಸಿಕ ಒಂದು ಸಂದರ್ಭ ಬಂದಿತ್ತು, ಅವಕಾಶ ಬಂದಿತ್ತು. ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವಂತ ಅವಕಾಶ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿತ್ತು. ಆದರೆ ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ಮಿತ್ರ ಪಕ್ಷಗಳು ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಷಯವಾಗಿ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರ ನಡೀತಾ ಇದೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಮಹಿಳೆಯರಿಗೆ ಅವರ ದೇಶದ ಇತಿಹಾಸದಲ್ಲೇ ಮಹಿಳೆಯರಿಗೆ ಅವರ ಹಕ್ಕನ್ನ ಸಂವಿಧಾನದತ್ತವಾಗಿ ಕೊಡುವಂತ ಒಂದು ತೀರ್ಮಾನವನ್ನ ಮಾಡಿದಂತ ನರೇಂದ್ರ ಮೋದಿಯವರು ಎಲ್ಲರೂ ಈ ಬಿಲ್ಗೆ ಒಮ್ಮತದ ಒಂದು ಮುದ್ರೆಯನ್ನ ಹಾಕಬೇಕಾಯಿತು. ರಾಜ್ಯದ ದೇಶದ ಮಹಿಳೆಯರ ಪರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯದ ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಕೇವಲ ಮಸೂದೆಯ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಮಹಿಳೆಯರ ಹಕ್ಕನ್ನ ನಿರ್ಲಕ್ಷ್ಯ ಮಾಡುವ ಸರ್ಕಾರವನ್ನ ಎಂದು ಕೂಡ ಜನ ಕ್ಷಮಿಸೋದಿಲ್ಲ. ನಾನು ಕೇಳ್ತೀನಿ ಕಾಂಗ್ರೆಸ್ ಅವನೇ, ಇನ್ನೆಷ್ಟು ಕಾಲ, ಇನ್ನೆಷ್ಟು ವರ್ಷಗಳು, ಇನ್ನೆಷ್ಟು ದಿನಗಳು ಮಹಿಳೆಯರನ್ನ ಕೇವಲ ಮತದಾರನಾಗಿ ಬಳಸುತ್ತೀರಾ ಕಾಂಗ್ರೆಸ್ಸಿಗರೇ? ಇನ್ನೆಷ್ಟು ವರ್ಷ ಒನ್ಲಿ ಮತದಾರರಾಗಿ ನೀವು ಬಳಸ್ತೀರಾ? ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ. ನಾನು ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ ಮತ್ತೆ ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಂನಲ್ಲಿ ಅದನ್ನ ತಂದಿದೆ ಚರ್ಚೆ ಆಗಬೇಕಾಗಿತ್ತಲ್ವಾ? ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾ ಇತ್ತು. ಅವರು ಸಲಹೆಗಳನ್ನು ಕೊಟ್ಟಿರೋರು ಅನೇಕ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಲಹೆ ಕೊಟ್ಟಿರ್ತಿತ್ತು. ಅದನ್ನ ಬಿಟ್ಟು ಏಕಾಏಕಿಯಾಗಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸಿಕೊಂಡು ಅದನ್ನ ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂತ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮಹಿಳಾ ಮೀಸಲಾತಿ ನಾವು ಬಹಳ ದಶಕಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಇನ್ನೂ ಚರ್ಚೆ ಆಗಬೇಕು ಅಂದ್ರೆ ಅದು ಸ್ಪಷ್ಟವಾಗಿ ವಿಳಂಬ ಮಾಡುವಂತ ನೀತಿ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ರಾಜಕೀಯ ಲಾಭಕ್ಕಾಗಿ ತರಲಾಗ್ತಿದೆ ಮಾತು ತಪ್ಪು. ಒಳ್ಳೆಯ ನೀತಿ ಯಾವಾಗ ಬಂದರೂ ಸಹ ಒಳ್ಳೆಯದು.
ಬಸವಣ್ಣನವರು ಸಮಾಜದಲ್ಲಿ ಸಮಾನತೆಯನ್ನ ನ್ಯಾಯ ಮತ್ತು ಅವಕಾಶಗಳ ಬಗ್ಗೆ ಹೇಳಿದ್ದಾರೆ. ಅವ್ರ ಕಾಲದಲ್ಲಿ ಆದರೂ ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಹಕ್ಕುಗಳು ಇರಬೇಕು ಅಂತ ಹೋರಾಟ ಮಾಡಿದರು. ಇನ್ನು ಮಹಿಳಾ ಸಮಾಜದ ಕಲ್ಪನೆಗೆ ಬಸವಣ್ಣನವರ ಒಂದು ಆಶಯಕ್ಕೆ ಅನುಭವ ಮಂಟಪದ ಕಾಲದಲ್ಲಿ ಆ ಕಾಲದಲ್ಲೇನೆ ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ ಜಾತಿ ಲಿಂಗ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ನಾವು ಸ್ವತಂತ್ರ ನಂತರ ನಾವು ಮೀಸಲಾತಿ ಇಲ್ಲದ ಕ್ಷೇತ್ರಗಳಲ್ಲಿ ಮಹಿಳೆಯರು ನಿಂತು ಗೆದ್ದು ಬರೋದು ಅಪರೂಪ ಅನ್ನುವಂಥ ಪರಿಸ್ಥಿತಿ ಇದೆ. ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಸಂಸದರು, ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಶಾಸಕರು ಅಂತಂದರೆ ನಗಣ್ಯ ಅನ್ನುವಷ್ಟು ಇದೆ. ಅದಕ್ಕೋಸ್ಕರನೇ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಅದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು. ಇದು ಬಿಜೆಪಿಯ ಮುಖಭಂಗವೂ ಅಲ್ಲ, ಬಿಜೆಪಿಯ ಸೋಲು ಅಲ್ಲ. ನೀವು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ ಅದೇ ಮುಖಭಂಗವನ್ನ ನೀವಿವತ್ತು ಮಾಡಿದ್ದೀರಿ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನ ನೀವಿವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಯಾಕೆಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರು, ಯಾವ ಪಕ್ಷಕ್ಕೆ ಇದರ ಕ್ರೆಡಿಟ್ ಬೇಡ, ಪೊಲಿಟಿಕಲ್ ಮೈಲೇಜ್ ಬೇಡ. ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗದ ವಿಚಾರವಾಗಿ ಸಂಸದೆ ಪ್ರಿಯಾಂಕಾ ವಾದ್ರಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು, ನಿನ್ನೆ ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುವ ಸರ್ಕಾರದ ಯತ್ನವನ್ನ ತಡೆಯಲಾಗಿದೆ. ನಾವೇ ಎಂದಿಗೂ ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಪಿತೂರಿಯಿಂದ ಸರ್ಕಾರ ನಿನ್ನೆ ಬಿಲ್ ಪಾಸ್ ಮಾಡೋಕೆ ಹೊರಟಿತ್ತು, ಅದಕ್ಕಾಗಿ ಮಹಿಳೆಯರನ್ನ ಬಳಸಿಕೊಂಡಿತ್ತು ಅಂತ ಹೇಳಿ ಆರೋಪ ಮಾಡಿದ್ದಾರೆ. मैं ये कहना चाहूंगी कि कल जो हुआ वो लोकतंत्र के लिए एक बहुत बहुत बड़ी जीत रही. सरकार की साजिश थी संघीय ढांचे को बदलने की, लोकतंत्र को कमजोर करने की, उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. किसी न किसी तरह से हमें सत्ता में रहना है. अगर अभी नहीं किया जाएगा तो 2029 तक जो ये करना चाह रहे हैं परसिमन 2011 के जनगणना के आधार पर, वो नहीं खत्म हो पाएगा. तो ये सब करने के लिए एक तरह से प्लान बनाने के लिए कि परमानेंटली हम सत्ता में कैसे रह सकते हैं और कैसे करें, महिलाओं का इस्तेमाल करके महिलाओं के नाम पर हम आरक्षण लें. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. 30 ವರ್ಷಗಳಿಂದ ಮಹಿಳಾ ಸಬಲೀಕರಣದ ಬಗ್ಗೆ ಬರೀ ಭರವಸೆ ಘೋಷಣೆ ಅಷ್ಟೇ ಉಳ್ಕೊಂಡಿದೆ, ಆದರೆ ಜಾರಿ ರೂಪಕ್ಕೆ ಮಾತ್ರ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಿನ್ನೆ ಒಂದು ಪ್ರಯತ್ನ ಆಯಿತು, ಆದರೆ ಮಹಿಳೆಯರನ್ನ ಮುಂದಿಟ್ಕೊಂಡು ಈ ಬಿಲ್ ಅನ್ನ ಮುಂದಿಟ್ಕೊಂಡು ಶಾಶ್ವತವಾಗಿ ಅಧಿಕಾರದಲ್ಲಿ ಕೂರುವಂತ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ವಿಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ದೊಡ್ಡ ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೆ ಮಾಡಿತ್ತು. ಈಗ ಬಿಲ್ ಪಾಸ್ ಆಗಿಲ್ಲ, ಫೇಲ್ಯೂರ್ ಅನ್ನ ಕಂಡಿದೆ. ಈ ನಿಟ್ಟಿನಲ್ಲಿ ಬಿಜೆಪಿಯವರ ಅಸ್ತ್ರ ಏನು, ದೇಶದಾದ್ಯಂತ ಹೋರಾಟ ಮಾಡ್ತಿರುವಾಗ ಮತ್ತೆ ಕಾಂಗ್ರೆಸ್ ಇದಕ್ಕೆ ಯಾವ ತರ ಸಮರ್ಥನೆ ಮಾಡ್ಕೊಳ್ತಿದೆ ವಿರೋಧ ಪಕ್ಷಗಳು? ಶರ್ಮಿತಾ, ಬಹು ನಿರೀಕ್ಷಿತ ಮಹಿಳಾ ಮೀಸಲಾತಿ ಬಿಲ್ಲು ಇಡೀ ದೇಶಾದ್ಯಂತ ಜಾರಿ ಆಗ್ಬೋದು ಅನ್ನೋ ನಿರೀಕ್ಷೆ ಇಡೀ ಬಿಜೆಪಿ ಅಂದ್ಕೊಂಡಿತ್ತು. ಯಾವಾಗ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ಒಂದು ಕಾರ್ಯತಂತ್ರವನ್ನು ಮಾಡೋದ್ರ ಮುಖಾಂತರವಾಗಿ ಬಿಲ್ಗೆ ಸೋಲನ್ನ ಕಾಣಿಸಿದ್ವು, ಇದೀಗ ಎಲ್ಲೊಂದು ಕಡೆ ಅದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇಡೀ ದೇಶದ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬಿದ್ದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಇದು ಬಹಳ ದಿನಗಳಿಂದ ಇದು ಹೋರಾಟ ಮಾಡ್ಕೊಂತ ಬರ್ತಾ ಇದ್ದಂತ ಬೇಡಿಕೆ, ಇದನ್ನ ಜಾರಿ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಸದನ ವಿಶೇಷವಾಗಿ ಸದನವನ್ನು ಕರೆದು ಕೇಂದ್ರದ ಎನ್ಡಿಎ ಸರ್ಕಾರ
ಇದನ್ನು ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಸದನದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಮಾಡಿದ ತಂತ್ರಗಾರಿಕೆಯಿಂದ ಆ ಒಂದು ಬಿಲ್ ಸೋಲನ್ನ ಆಗಿರುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪರಿಣಾಮಕಾರವಾಗಿ ಇಡೀ ದೇಶದ ಜನರಿಗೆ ತಿಳಿಯಪಡಿಸುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿನೇ ಇವತ್ತು ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕೇಂದ್ರದ ಬಿಜೆಪಿ ನಾಯಕರು ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರುಗಳು ಕೂಡ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ರೀತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಮಹಿಳೆಯರಿಗೆ ಒಂದು ರೀತಿ ಸೆಳಿ ಮತಗಳನ್ನು ಹಾಕಿಸಿಕೊಳ್ಳುವಂತದ್ದು. ಆದರೆ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಕುಟುಂಬ ರಾಜಕಾರಣ ಹೊರತುಪಡಿಸಿ ಇಲ್ಲ ಒಂದು ಕಡೆಗೆ ಮಹಿಳೆಯರಿಗೆ ಅಂದ್ರೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ವಿಧಾನಸಭೆ ಆಗಿರ್ಬೋದು ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಈ ಒಂದು ಬಿಲ್ ಅನ್ನು ತರಲಾಗಿತ್ತು. ಆದ್ರೆ ಈಗ ಈ ಒಂದು ಬಿಲ್ಗೆ ಅಡ್ಡವಾಗಿ ಮಾಡಿರುವಂತದ್ದು ಕಾಂಗ್ರೆಸ್ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಕೇಂದ್ರದ ಮಂತ್ರಿಗಳಾಗಿರ್ಬೋದು, ರಾಜ್ಯದ ಬಿಜೆಪಿ ನಾಯಕರಾಗಿರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯದ ಎಲ್ಲ ನಾಯಕರು ಕೂಡ ಈಗಾಗಲೇ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು. ಮತ್ತೆ ಬರುವಂತ ದಿನಗಳಲ್ಲೂ ಕೂಡ ಇದನ್ನ ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಮಹಿಳಾ ಮತದಾರರನ್ನ ಒಂದು ರೀತಿ ಜಾಗೃತಪಡಿಸುವಂತದ್ದು ಮತ್ತೆ ಕಾಂಗ್ರೆಸ್ ವಿರುದ್ಧವಾಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ವಿಚಾರವಾಗಿ ಅಂದ್ರೆ ನಿನ್ನೆ ಏನ್ ಬಿಲ್ ಸೋಲಾಯಿತು ಇದಕ್ಕೆ ಸಂಬಂಧಪಟ್ಟ ತಮ್ಮ ಏನ್ ನಡೆಯನ್ನ ಲೋಕಸಭೆಯಲ್ಲಿ ತೋರಿದ್ರು ಅದಕ್ಕೆ ಸಮರ್ಥನೆಯನ್ನು ಕೂಡ ಮಾಡಿಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು. ನಾವು ಮಹಿಳಾ ಬಿಲ್ಗೆ ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಇರಲಿಲ್ಲ, ಆದರೆ ಕೇಂದ್ರ ಸರ್ಕಾರ ಏಕಾಏಕಿ ತಂದಿರುವಂತದ್ದು ಮತ್ತೆ ಇಲ್ಲೊಂದು ಕಡೆ ಪ್ರಜಾಪ್ರಭುತ್ವವನ್ನ ಬೇರೆ ರೀತಿಯಾಗಿ ಮಾಡುವಂತ ನಿಟ್ಟಿನಲ್ಲಿ ಇದನ್ನ ಬಿಲ್ ಅನ್ನು ತರೋದ್ರ ಮುಖಾಂತರವಾಗಿ ಒಂದು ಪಿತಿರು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಂಸದೆ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಮತ್ತೊಂದು ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಸ್ಪಷ್ಟನೆ ಕೊಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ನಿಂದಾಗಿ ಅಂದ್ರೆ ಕಾಂಗ್ರೆಸ್ ಏನು ಲೋಕಸಭೆಯಲ್ಲಿ ನಡೆಯನ್ನ ತೋರಿತು ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರ ಮೇಲೆ ಒಂದು ರೀತಿ ಪರಿಣಾಮ ಆಗಬಾರ್ದು, ಬಿಜೆಪಿಯ ಪ್ರಚಾರ ಕೂಡ ಇಲ್ಲೊಂದು ಕಡೆ ಅವ್ರ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ನಾಯಕರು ಇದೀಗ ಸ್ಪಷ್ಟನೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಡೀತಾ ಇರುವಂತದ್ದು ಮಾಡ್ತಾ ಇದ್ದಾರೆ. ಇದೀಗ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಬರುವಂತ ದಿನಗಳಲ್ಲಿ ಕೂಡ ಇದು ದೊಡ್ಡ ಮಟ್ಟದ ಒಂದು ರೀತಿ ಇನ್ನೂ ಕೂಡ ರಾಜಕೀಯವಾಗಿ ಇದು ವಾಗ್ವಾದಕ್ಕೂ ಕೂಡ ಕಾರಣವಾಗುವಂತ ಸಾಧ್ಯತೆ ಕೂಡ ಇದೆ. ಆದರೆ ಬಿಜೆಪಿ ನಾಯಕರು ಸದ್ಯಕ್ಕಂತೂ ಈ ಒಂದು ವಿಚಾರವನ್ನ ಯಾಕಂದ್ರೆ ಮಹಿಳಾ ಮೀಸಲಾತಿ ಮುಖಾಂತರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಮಹಿಳೆಯರಿಗೆ ವಿಶೇಷವಾಗಿ ಸ್ಥಾನಮಾನ ಕೊಡುವಂತದ್ದು ಮತ್ತೆ ಲೋಕಸಭೆ ಆಗಿರ್ಬೋದು ಮತ್ತೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಈ ಒಂದು ಬಿಲ್ ಅನ್ನು ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾದ್ರು. ವಿಶೇಷವಾಗಿ ಅಧಿವೇಶನ ಸಾಮಾನ್ಯವಾಗಿ ಬೇರೆ ಬೇರೆ ಅಧಿವೇಶನ ಕರೆಯುವಂತದ್ದು ಸಹಜ, ಆದರೆ ಈಗ ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಚುನಾವಣೆ ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಏನೇ ನಡೆಯನ್ನ ತೋರಿದ್ರು ಕೂಡ ಅದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಆ ರಾಜ್ಯಗಳಲ್ಲಿ ಒಂದು ರೀತಿ ಚುನಾವಣೆಯನ್ನ ಗೆಲ್ಲುವಂತದ್ದು ಕೂಡ ಕೇಂದ್ರ ಸರ್ಕಾರದ ಸ್ಟ್ರಾಟಜಿ ಆಗಿರುವಂತದ್ದು. ಇದೀಗ ಎಲ್ಲೊಂದ್ ಕಡೆ ಈ ಒಂದು ಜಾರಿ ಆದ್ರೂ ಕೂಡ ಅದನ್ನ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಹಿಳೆಯರನ್ನ ಸೆಳೆಯಬಹುದಾಗಿತ್ತು. ಈಗ ಕಾಂಗ್ರೆಸ್ ಅದಕ್ಕೆ ಅಡ್ಡಿಯಾಗಿ ಮಾಡೋದ್ರ ಮುಖಾಂತರವಾಗಿ ಸೋಲು ಎಣಿಸುವ ಒಂದು ಕೆಲಸವನ್ನು ಕೂಡ ಮಾಡಿದೆ ಬಿಲ್ಗೆ. ಇದನ್ನೇ ಪಶ್ಚಿಮ ಬಂಗಾಳ ಆಗಿರಬಹುದು ಮತ್ತೆ ತಮಿಳುನಾಡು ರಾಜ್ಯಗಳು ಕೂಡ ಇದನ್ನ ಕೇಂದ್ರದ ಬಿಜೆಪಿ ನಾಯಕರೆಲ್ಲರೂ ಕೂಡ ಅದನ್ನ ಪ್ರಸ್ತಾಪವನ್ನು ಮಾಡಿ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆ ಮಾಡಿರುವಂತದ್ದು. ಅದೇನಿದ್ರು ಕೂಡ ಕಾಂಗ್ರೆಸ್ ನಾಯಕರು ಏನೇ ನಡೆಯನ್ನು ತೋರಿದ್ರು ಕೂಡ ಒಂದು ರೀತಿ ಈ ಒಂದು ಬಿಲ್ಗೆ ಕಾಂಗ್ರೆಸ್ ಒಂದು ರೀತಿ ಅಡ್ಡಿಯಾಗಿರುವಂತದ್ದು. ಹಾಗಾಗಿ ಅದಕ್ಕೆ ತಕ್ಕ ಬುದ್ಧಿಯನ್ನ ಕಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇಡೀ ದೇಶದ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಒಂದು ಸುದ್ದಿಗೋಷ್ಠಿ ಮಾಡುವಂತದ್ದು ಮತ್ತೆ ಜನರಿಗೆ ತಿಳಿಸಪಡಿಸುವಂತದ್ದು ಮತ್ತೆ ಒಂದು ರೀತಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.